ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್. ಪಾಠ 13 ಒತ್ತಕ್ಷರಗಳು. ಇದು ಸಮಿತಿಯ ರಚನೆ ಆಗುತ್ತೆ. QR ಕೋಡ್ ಕೊಟ್ಟಿದ್ದಾರೆ. ಪಾಠಪೂರ್ವ ಅಭ್ಯಾಸ, ಇದಿಷ್ಟು ಪಾಠಪೂರ್ವ ಅಭ್ಯಾಸವಾಗಿರುತ್ತೆ. ಸಜಾತಿಯ ಒತ್ತಕ್ಷರಗಳನ್ನು ಇವತ್ತು ನೋಡೋಣ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಮತ್ತು ಅದನ್ನು ಮಕ್ಕಳಿಂದ ಪದವನ್ನು ಹೇಳಿಸ್ಬೇಕು. ಇಲ್ಲಿ ಚಿತ್ರದಲ್ಲಿ ಹಕ್ಕಿ, ಮಗ್ಗ, ಹಚ್ಚೆ, ಅಜ್ಜ, ಬೊಟ್ಟು, ಗಡ್ಡ, ಕತ್ತೆ, ಹದ್ದು, ಕನ್ನಡಿ, ಕಪ್ಪೆ, ಕಬ್ಬು, ಕಮ್ಮಾರ. ನಾವು ಒತ್ತಕ್ಷರ ಇಲ್ಲದ ಪದಗಳನ್ನು ಪಾಠದಲ್ಲಿ ಅಥವಾ ಅಕ್ಷರಗಳ ಅಭ್ಯಾಸದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ಪಾಠ 13ರಲ್ಲಿ ಒತ್ತಕ್ಷರಗಳನ್ನು ನಾವು ಕಲಿತಾ ಇದ್ದೀವಿ. ಓಕೆನಾ ಸೌರಭ್? ಒತ್ತಕ್ಷರಗಳು 1. ಸಜಾತಿಯ ಒತ್ತಕ್ಷರಗಳು. ಈ ಒತ್ತಕ್ಷರಗಳನ್ನು ನಕಲು ಮಾಡಿಸಿ. ಇಲ್ಲಿ ಜ, ವ, ಣ, ಖ, ಬ ಇದೆ. ಸೊ ಅದರದೇ ಆದ ಒತ್ತಕ್ಷರವನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡೋಣ. ಮೊದಲನೇದು ಜ. ಒತ್ತಕ್ಷರ ಜ. ಝ ಅಜ್ಜ ಆಗುತ್ತೆ. ವ ಒತ್ತಕ್ಷರ ಇಲ್ಲ ಅಂದರೆ ಅಜ್ಜ ಆಗುತ್ತೆ, ಒತ್ತಕ್ಷರ ಇದ್ದರೆ ಅಜ್ಜ ಆಗುತ್ತೆ. ಇಲ್ಲಿ ವಾಗೆ ವ ಒತ್ತಕ್ಷರವಿದೆ, ಹಾಗಾಗಿ ಅವ್ವ ಆಗುತ್ತೆ. ಒತ್ತಕ್ಷರ ಇದ್ದರೆ ಅವ್ವ ಆಗುತ್ತೆ. ನ ಸೊ ಬಣ್ಣ. ಖ ಒತ್ತಕ್ಷರ. ಬ ಒತ್ತಕ್ಷರ. ಹೀಗೆ ಹಬ್ಬ. ಈ ರೀತಿ 3 ಲೈನ್ನ ಬರಿಬೇಕು. ಒತ್ತಕ್ಷರ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ಒತ್ತಕ್ಷರ ಪದನ ನಾವು ಓದಿಸ್ಬೇಕು. ಮೊದಲು ಬಿಡಿಯಾಗಿ ಓದಿಸೋಣ. ಆ ಜ ಅಜ. ಜಾಗೆ ಜ ಒತ್ತು, ಸೊ ಒತ್ತಕ್ಷರ ಬಂತು. ಈಗ ಅಜ್ಜ. ಆ ವ ಅವಾಗೆ ಒತ್ತಕ್ಷರ ವಾಗೆ ಕೊಟ್ಟಿದ್ದಾರೆ, ಹಾಗಾಗಿ ಅವ್ವ. ಆಣ ನ ಒತ್ತಕ್ಷರ ಅಣ್ಣ. ಆ ಬ ಒತ್ತಕ್ಷರ ಹಬ್ಬ. ಬೇಟ ಟ ಒತ್ತಕ್ಷರ ಕೊಟ್ಟಿದ್ದಾರೆ, ಬೆಟ್ಟ. ಇಲ್ಲಿ 3 ಅಕ್ಷರಗಳ ಒತ್ತಕ್ಷರವನ್ನು ನಾವು ನೋಡ್ಬೋದು. ಮಜ್ಜನ. ಜ ಒತ್ತಕ್ಷರ ನ. ಮಜ್ಜನ. ನವ್ವಾಲೆ. ನ ಒತ್ತಕ್ಷರ ಠ. ಸಣ್ಣಾಟ. ಬ ಒತ್ತಕ್ಷರ ಣ. ಕಬ್ಬಿಣ. ನೀತಿ ಎಲ್ಲ ಸಾಲುಗಳನ್ನು ತುಂಬ ಕೇಳಬೇಕು, ಹಾಗೆ ಓದಿಸ್ಬೇಕು. ಈ ಒತ್ತಕ್ಷರಗಳನ್ನು ನಕಲು ಮಾಡಿಸಿ. ಖ ಒತ್ತಕ್ಷರ. ಗ ಒತ್ತಕ್ಷರ. ಚ ಒತ್ತಕ್ಷರ. ದ ಈ ಒತ್ತಕ್ಷರ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ಅಕ್ಕ, ಮಗ್ಗ, ಹುಚ್ಚ, ಗಡ್ಡ, ಉದ್ದ. ಈಗ ಬರೆದು ತೋರಿಸ್ತೀನಿ.
ಅಕ್ಕ, ಮಗ್ಗ, ಉಚ್ಚ, ಗಡ್ಡ, ಉದ್ದ, ಗುಗ್ಗರಿ, ಉಚ್ಚಡ, ಗಿಡ್ಡರು, ಗದ್ದಲ. ಒತ್ತಕ್ಷರಗಳು 3. ಆ ಮೇನಲ್ಲಿ ಈ ಒತ್ತಕ್ಷರಗಳ ನಕಲು ಮಾಡಿಸಿ. ಪ, ಳ ಒತ್ತಕ್ಷರ. ಈ ಒತ್ತಕ್ಷರಗಳ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ಅಪ್ಪ, ಬಸ್ಸು, ಹಳ್ಳ, ಅಪ್ಪುಗೆ, ಬೆಳ್ಳುಳ್ಳಿ, ತಪಸ್ಸು, ಒತ್ತಕ್ಷರ 4. ಈ ಅಕ್ಷರಗಳನ್ನು ನಕಲು ಮಾಡಿಸಿ. ಥ, ನ ಒತ್ತಕ್ಷರ ನ, ಮಾಗೆ ಒತ್ತಕ್ಷರ ಈ ರೀತಿ, ಯಾಗೆ ಒತ್ತಕ್ಷರ ನೋಡಿ ಈ ರೀತಿ ಅಲ್ಲ, ಯಾಗೆ ಒತ್ತಕ್ಷರ. ರಬ್ಬರ್ ಕೊಡು ಸರ. ನೋಡಿ ಈ ರೀತಿ, ಮಾಗೇನೋ ಬೇರೆ ರೀತಿ ಬಂದಿದೆ, ಲಾಗೇನೋ ಬೇರೆ ರೀತಿ ಬಂದಿದೆ. ಬೆತ್ತ, ಅನ್ನ, ತಮ್ಮ, ಅಯ್ಯ, ಬೆಲ್ಲ. ಕತ್ತರಿ, ಕನ್ನಡಿ, ಹೆಮ್ಮರ, ಉಯ್ಯಾಲೆ, ಮಲ್ಲಿಗೆ. ಒತ್ತಕ್ಷರ 5 ವಿಜಾತಿಯ ಒತ್ತಕ್ಷರ. ಸಜಾತಿಯ ಒತ್ತಕ್ಷರ ಅಂದರೆ ಇಲ್ಲಿ ನೋಡ್ಬೋದು, ಆ ಅಕ್ಷರಗಳಿಗೆ ಗ ಅಕ್ಷರಗಳಿಗೆ ಗ ಒತ್ತಕ್ಷರ, ಆ ಅಕ್ಷರಗಳಿಗೆ ಚ ಅಕ್ಷರಕ್ಕೆ ಚ ಒತ್ತಕ್ಷರ ಬಂದಿರುತ್ತೆ. ಇಲ್ಲಿ ವಿಜಾತಿ ಅಕ್ಷರಗಳಿಗೆ ಬೇರೆ ಅಕ್ಷರಕ್ಕೆ ಬೇರೆಯೇ ಒತ್ತಕ್ಷರ ಬಂದಿರುತ್ತೆ. ನೋಡಿ, ಬಾಗೆ ಬಾ ಒತ್ತಕ್ಷರ ಬಂದಿಲ್ಲ, ಬಾಗೆ ಜ ಒತ್ತಕ್ಷರ ಬಂದಿದೆ. ಶಾಗೆ ಟ ಒತ್ತಕ್ಷರ ಈ ರೀತಿ ಬಂದಿದ್ರೆ ಅದು ವಿಜಾತಿಯ ಒತ್ತಕ್ಷರವಾಗಿರುತ್ತೆ. ಕುಬ್ಜ, ಬಾಗೆ ಜ ಒತ್ತಕ್ಷರ. ಇಷ್ಟ, ಶಾಗೆ ಟ ಒತ್ತಕ್ಷರ. ಕಷ್ಟ, ಶಾಗೆ ಟ ಒತ್ತಕ್ಷರ. ನಷ್ಟ, ಶಾಗೆ ಟ ಒತ್ತಕ್ಷರ. ಇಲ್ಲಿ ನೋಡ್ಬೋದು, ಉತ್ಕಲನ ತಾಗೆ ಕಾ ಬಂದಿದೆ. ವಿಜ್ಞಾನ ಜ್ಞಾಗೆ ಇನ್ಯ ಒತ್ತಕ್ಷರ. ಕಿಳಿ ತಾಗೆ ಖಾ ಒತ್ತಕ್ಷರ. ಈ ರೀತಿ ಅಕ್ಷರವಲ್ಲದ ಅಕ್ಷರಗಳ ಒತ್ತಕ್ಷರ ಬಂದರೆ ಅದು ವಿಜಾತಿಯ ಒತ್ತಕ್ಷರಗಳಾಗಿರುತ್ತೆ. ಈ ಎಲ್ಲ ಅಭ್ಯಾಸವನ್ನು ಪೂರ್ಣಗೊಳಿಸೋಕ್ಕೆ ಹೇಳ್ಬೇಕು ಮಕ್ಕಳಿಗೆ. ಆಸ್ತಿ, ಶಕ್ತಿ, ಆಸ್ತಿ. ಸಾಗೆ ನೋಡಿ, ಸಿಗೆ ತಾ ಒತ್ತಕ್ಷರ. ಪುಸ್ತಕ, ಸಾಗೆ ತಾ ಒತ್ತಕ್ಷರ. ಸನ್ಮಾನ, ನಾಗೆ ಮಾ ಒತ್ತಕ್ಷರ. ವಿಖ್ಯಾತ, ಖಾಗೆ ಯಾವ ಒತ್ತಕ್ಷರ, ಇಲ್ಲಿ ಗಾಗೆ ಯಾವ ಒತ್ತಕ್ಷರ. ದ್ರವ, ದಾಗೆ ರಾ ಒತ್ತಕ್ಷರ ಬಂದಿದೆ. ಸ್ವಲ್ಪ, ಸಾಗೆ ವಾ ಒತ್ತಕ್ಷರ, ಲಾಗೆ ಪಾ ಒತ್ತಕ್ಷರ. ಇವುಗಳನ್ನು ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಒಂದು ಚಟುವಟಿಕೆ, ಮಕ್ಕಳಿಂದ ಸರಿಯಾದ ಬಣ್ಣ ತುಂಬಿಸಿ. ಗುಲಾಬಿ ಬಣ್ಣ ಯಾವುದು? ಜೋರಾಗಿ ಹೇಳು.
ಕೆಂಪು, ಹಳದಿ, ಪಿಂಕ್ ಈ ರೀತಿ ಬಣ್ಣಗಳು ಬರುತ್ತೆ. ಅಂದರೆ ಗುಲಾಬಿ ಅಂದಿದ ತಕ್ಷಣ ನಮಗೆ ಕೆಂಪು ಬಣ್ಣ ನೆನಪು ಬರುತ್ತೆ. ಆ ರೀತಿ ನಾವು ಕೆಂಪು ಬಣ್ಣ ಇಲ್ಲಿ ತುಂಬಿ ಹೂವಿಗೆ, ಎಲೆಗೆ ಹಸಿರು ಬಣ್ಣವನ್ನು ತುಂಬಬೇಕು. ಒತ್ತಕ್ಷರಗಳ ಅಭ್ಯಾಸಗಳು. ಈ ಚಿತ್ರ ತೋರಿಸಿ ಪದ ಹೊಂದಿಸಿ ಬರೆಯಿರಿ. ಆ ಅಲ್ಲಿ ಬಸ್ಸು ಚಿತ್ರ ಕೊಟ್ಟಿದ್ದಾರೆ. ಆ ಅಲ್ಲಿ ನಾವು ಏನು ಅಂತ ಬರಿಬೇಕು. ಇಲ್ಲಿ ಪದಗಳನ್ನು ಚಿತ್ರಕ್ಕೆ ಅನುಸಾರವಾಗಿ ಕೊಟ್ಟಿಲ್ಲ, ಅದನ್ನು ಬದಲು ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಬಸ್ ಇದೆ, ಬಸ್ಸು ಬಸ್ಸು ಅಂತ ಇಲ್ಲಿ ಬರೀಬೇಕು. ಬಸ್ಸು. ಇಲ್ಲಿ ಲಡ್ಡು ಚಿತ್ರ ಇದೆ, ನಾವು ಲಡ್ಡು. ಕತ್ತರಿ ಚಿತ್ರ ಇದೆ, ನಾವಿಲ್ಲಿ ಕತ್ತರಿ. ಎಲ್ಲಿದೆ ನೋಡಿ ಕತ್ತರಿ. ಹಲ್ಲು ಎಲ್ಲಿದೆ? ಹಲ್ಲು ಹಲ್ಲು ಹಲ್ಲು. ಇಲ್ಲಿ ಸೊಳ್ಳೆ, ಇಲ್ಲಿ ಸೊಳ್ಳೆ. ಸೊಳ್ಳೆ. ನೋಡೋಣ. ಈಗ ಚಿತ್ರಕ್ಕೆ ಸರಿ ಹೊಂದುವ ಒತ್ತಕ್ಷರವುಳ್ಳ ಪದವನ್ನು ಬರೆಯಿರಿ. ಇಲ್ಲಿ ನಾವು ಬೆಕ್ಕು, ಹಗ್ಗ, ಜಡೆ, ಜಡೆ ಇದೇನು ಕುಚ್ಚು ಇರಬೇಕು ಮೋಸ್ಟ್ಲಿ. ಕುಚ್ಚು. ರಬ್ಬರ್ ಕೊಡವ. ಕುಚ್ಚು. ಗಡ್ಡ, ಹೋರಿ ಅಥವಾ ಹಸು, ಕಣ್ಣು, ಕಬ್ಬು, ಕಬ್ಬಿಣ, ಹಲ್ಲು. ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ. ಅಜ್ಜಿಗೆ ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು. ಏನೆಂದರೆ ಅಚ್ಚುಮೆಚ್ಚು? ಅಜ್ಜಿಗೆ ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು. ಚಿಕ್ಕಪ್ಪನು ತಕ್ಕಡಿಯಲ್ಲಿ ಬೆಳ್ಳುಳ್ಳಿಯನ್ನು ತೂಗಿದನು. ಅಕ್ಕಪಕ್ಕದ ಮನೆಯ ಚಿಕ್ಕ ಮಕ್ಕಳು ಹಗ್ಗಜಗ್ಗಾಟ ಆಡಿದರು. ಪುಟ್ಟಿ ಪುಟ್ಟ ಹಬ್ಬಕ್ಕೆ ಬಣ್ಣದ ಬಟ್ಟೆ ತೊಟ್ಟರು. ಅಪ್ಪ ಅಮ್ಮ ಗದ್ದೆಗೆ ಹೋದರು. ಅತ್ತೆಯು ಅಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು. ಈ ರೀತಿ ಎಲ್ಲ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಬರೆಸಬೇಕು. ಪಾಠ 14ನೇ ಪಾಠಕ್ಕೆ ಇಲ್ಲಿ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರದಲ್ಲಿರುವ ಹಣ್ಣುಗಳ ಹೆಸರನ್ನು ಬರೆದು ಸೂಕ್ತ ಬಣ್ಣ ತುಂಬಿರಿ. ಬಣ್ಣಗಳನ್ನು ತುಂಬಬೇಕು. ಇದು ಯಾವುದು? ಸೇಬು. ಸೇಬಿಡು ಬಣ್ಣ ತುಂಬಬೇಕು. ಇದು ಬಾಳೆಹಣ್ಣು. ಬಾಳೆಹಣ್ಣಿನ ಬಣ್ಣ ತುಂಬಬೇಕು. ಇದು ಯಾವ ಹಣ್ಣು? ಮಾವಿನ ಹಣ್ಣು. ಗಾಡ್. ದ್ರಾಕ್ಷಿ, ಪಪ್ಪಾಯ್, ಪಿಯರ್. ಪಿಯರ್ ಹಣ್ಣು. ಇದು ಸೀಬೆ ಹಣ್ಣು ಅಂತ ಹೇಳ್ತಾರೆ, ಪಿಯರ್ ಹಣ್ಣು ಗೊತ್ತಿಲ್ಲ. ಈ ನೋಟುಗಳ ಮುಖ ಬೆಲೆಯನ್ನು ಅಕ್ಷರದಲ್ಲಿ ಬರೆಯಲು ಹೇಳಿ.
ಇದು 100 ರೂಪಾಯಿಗಳು. ಈ ರೀತಿ 100 ಅಂತ ಬರಿಬೇಕು, ಅಕ್ಷರದಲ್ಲಿ ಬರಿಬೇಕು. 100 ರೂಪಾಯಿ. ಈ ರೀತಿ 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿ, 5 ರೂಪಾಯಿ. ಈಗ ಪಾಠ 14 ಅಬ್ಬಾಸ್ ಹಣ್ಣಿನ ಅಂಗಡಿ. ಇದು ಗದ್ಯ ಪಾಠ ಆಗಿರುತ್ತೆ. ಇದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.